Welcome back. In today's class, I am going to discuss about reason for conservation of biodiversity. What are the reasons of conservation of biodiversity and why we are conserve the biodiversity? Mainly there are three reasons for conservation of biodiversity and there are classified there are classified classified into three different reasons. The first one, narrowly utilitarian arguments. Second one, broadly utilitarian argument, and the third one, ethical reasons. There are three different categories. First one, narrowly utilitarian or argument means ಇಲ್ಲಿ ನಾವು ನಮಗೆ ಎಷ್ಟು ಅವಶ್ಯಕತೆ ಇರ್ತದ ಸೊ ನಾವು ಅಷ್ಟೇ ಏನು ಮಾಡ್ತೀವಿ ಅಂದರೆ ಸಮ್ ಬಯೋಡೈವರ್ಸಿಟಿನ ಕಾನ್ಸರ್ವೇಷನ್ ಮಾಡ್ತೀವಿ. ಸೊ ಅದನ್ನು ನಾವು ನ್ಯಾರೋಲಿ ಯುಟಿಲಿಟೇರಿಯನ್ ಆರ್ಗ್ಯುಮೆಂಟ್ ಅಂತ ಕರಿತೀವಿ. ಬ್ರಾಡ್ಲಿ ಯುಟಿಲಿಟೇರಿಯನ್ ಮೀನ್ಸ್ ಈಗ ಸಮ್ ಆರ್ಗ್ಯಾನಿಸಮ್ಸ್ ಅನ್ನು ನಾವು ಒಂದು ಜನರೇಷನ್ದಿಂದ ಇನ್ನೊಂದು ಜನರೇಷನ್ಗೆ ಫಾರ್ ಅವರ್ ನೆಕ್ಸ್ಟ್ ಜನರೇಷನ್ ಸಲುವಾಗಿ ನಾವೇನು ಮಾಡಬೇಕಾಗಿರ್ತೈತಿ, ಬಯೋಡೈವರ್ಸಿಟಿನ ಕಾನ್ಸರ್ವೇಷನ್ ಮಾಡಬೇಕಾಗಿರ್ತದೆ. ಸೊ ಲಾರ್ಜ್ ಕ್ವಾಂಟಿಟಿ ಒಳಗಡೆ ಕಾನ್ಸರ್ವೇಷನ್ ಮಾಡೋದನ್ನ ಬ್ರಾಡ್ಲಿ ಯುಟಿಲಿಟೇರಿಯನ್ ಆರ್ಗ್ಯುಮೆಂಟ್ ಅಂತ ಕರಿತೀವಿ. ಸ್ಮಾಲ್ ಕ್ವಾಂಟಿಟಿ ಒಳಗಡೆ ಕಾನ್ಸರ್ವೇಷನ್ ಮಾಡೋದನ್ನ ನ್ಯಾರೋಲಿ ಯುಟಿಲಿಟೇರಿಯನ್ ಆರ್ಗ್ಯುಮೆಂಟ್ ಅಂತ ಕರೀತಾರೆ. ದೆನ್ ಥರ್ಡ್ ಒನ್, ಎಥಿಕಲ್ ರೀಸನ್ಸ್ ಮೀನ್ಸ್ ಸಮ್ ಆರ್ಗ್ಯಾನಿಸಮ್ಸ್ ಏನಾಗಿರ್ತಂದ್ರೆ ದೇ ಆರ್ ಹ್ಯಾವಿಂಗ್ ಸಮ್ ಮೋರಲ್ ವ್ಯಾಲ್ಯೂಸ್ ಸಲುವಾಗಿ ನಾವು ಏನು ಮಾಡಬೇಕು, ಸಮ್ ಆರ್ಗ್ಯಾನಿಸಮ್ಸ್ ಅನ್ನ ಕಾನ್ಸರ್ವೇಷನ್ ಮಾಡಬೇಕು. These are the three main categories. Let us discuss one by one. The first one, narrowly utilitarian argument. Here the human being are they are economically, human beings are economically depending on nature, like food, firewoods, construction materials like timbers, then woods, fiber, and industrial materials or industrial materials like rubber, tannins, gums, resins, then dyes, etc. These are the industrial products. And medicinally important products. ಇಲ್ಲಿ ಹ್ಯೂಮನ್ ಬೀಯಿಂಗ್ ಏನಾಗಿರ್ತದೆ ಅಂದ್ರೆ ಡೈರೆಕ್ಟ್ಲಿ ದೇ ಆರ್ ಎಕನಾಮಿಕಲಿ ಏನಾಗಿರ್ತಾರೆ ಅಂದ್ರೆ ದೇ ಆರ್
ಫಾರೆಸ್ಟ್ ಮೇಲೆ ಅಥವಾ ನೇಚರ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈಗ ನಾವು ನೇಚರಿಂದ ನಾವು ಏನೇನು ತಗೋತೀವಿ ಅಂದ್ರೆ ಫಾರ್ ಎಕ್ಸಾಂಪಲ್ ಫುಡ್ ಬೇಕಾಗಿತ್ತು ಅಂದ್ರೆ ನಾವು ನೇಚರ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಫೈರ್ವುಡ್ ಬೇಕಾಗಿತ್ತು ಅಂದ್ರೆ ನಾವು ನೇಚರ್ದಿಂದ ಫಾರೆಸ್ಟ್ದಿಂದ ತಗೋತೀವಿ. ದೆನ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಬೇಕಾಗಿತ್ತು ಅಂದ್ರೆ ನಾವು ಫಾರ್ ಎಕ್ಸಾಂಪಲ್ ಟಿಂಬರ್ಸ್, ದೊಡ್ಡ ದೊಡ್ಡ ಟಿಂಬರ್ಸ್ ಆಗಿರ್ಬೋದು. ಟಿಂಬರ್ಸ್ ಮೀನ್ಸ್ ದೊಡ್ಡ ದೊಡ್ಡ ಮರದ ದಿಮ್ಮೆಗಳು ಅಂತೀವಲ್ಲ, ಸೊ ಅವಕ್ಕೆ ನಾವು ಟಿಂಬರ್ಸ್ ಅಂತೀವಿ. ಟಿಂಬರ್ಸ್ ಆಗಿರ್ಬೋದು, ಸಮ್ ವುಡ್ಸ್ ಆಗಿರ್ಬೋದು, ಇವೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಏನು ಮಾಡಿರ್ತೀವಿ, ಫಾರೆಸ್ಟ್ನಿಂದ ತಗೋತೀವಿ. ದೆನ್ ಫೈಬರ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗಿರ್ತೀವಿ, ಜೂಟ್ ಆಗಿರ್ಬೋದು, ಸೊ ಈ ಕಾಟನ್ ಆಗಿರ್ಬೋದು. ಸೊ ಇದನ್ನ ನಾವು ಫೈಬರ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಏನು ಮಾಡಿರ್ತೀವಿ, ಸಮ್ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ದೆನ್ ಇಂಡಸ್ಟ್ರಿಯಲ್ ಮಟೀರಿಯಲ್ಸ್, ಈಗ ರಬ್ಬರ್ ಆಗಿರ್ಬೋದು, ಟ್ಯಾನಿನ್ಸ್ ಆಗಿರ್ಬೋದು, ಗಮ್ಸ್ ಆಗಿರ್ಬೋದು, ರೆಸಿನ್ಸ್ ಆಗಿರ್ಬೋದು, ಡೈಸ್ ಮೀನ್ಸ್ ಸಮ್ ಕಲರ್ಸ್ ಆಗಿರ್ಬೋದು, ಇವನ್ನೆಲ್ಲನೂ ನಾವೇನು ಮಾಡ್ತೀವಿ, ಇಂಡಸ್ಟ್ರಿಯಲ್ ಮಟೀರಿಯಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗಿತ್ತಂದ್ರೆ ನಾವು ಬಯೋಡೈವರ್ಸಿಟಿ ಮೀನ್ಸ್ ಫಾರೆಸ್ಟ್ ಮೇಲೆ ಡಿಪೆಂಡ್ ಆಗಿರ್ತೇವೆ. ದೆನ್ ಮೆಡಿಸಿನಲ್ ಇಂಪಾರ್ಟೆಂಟ್ ಪ್ರಾಡಕ್ಟ್, ನಾವು ಸಮ್ ಮೆಡಿಸಿನ್ಸನ್ನು ಏನು ಮಾಡಿರ್ತೀವಿ ಅಂದ್ರೆ ಪ್ಲಾಂಟ್ಸ್ದಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ನಾವು ಸಮ್ ಆಯುರ್ವೇದಿಕ್ ಪ್ಲಾಂಟ್ಸ್ ಆಗಿರ್ಬೋದು, ಸೊ ತುಳಸಿ ಆಗಿರ್ಬೋದು, ಆರ್ ಸರ್ಪಗಂಧ, ಅಶ್ವಗಂಧ ಆಗಿರ್ಬೋದು, ಭೃಂಗರಾಜ ಆಗಿರ್ಬೋದು. ಸೊ ಈ ರೀತಿ ಡಿಫ್ರೆಂಟ್ ವೆರೈಟಿ ಆಫ್ ಪ್ಲಾಂಟ್ಸ್ ದಿಂದ ನಾವೇನು ಮಾಡ್ತೀವಿ, ಸಮ್ ಮೆಡಿಸಿನ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಮೋರ್ ದ್ಯಾನ್ 25,000 species they are 25,000 species of plants they are used in native people as a drugs. And here 25% of the medicine or any drugs ಅಂತನೂ ಕರಿತೀವಿ. Drugs they are extracted from the plant species. So ಇಲ್ಲಿ ನ್ಯಾರೋಲಿ ಯುಟಿಲಿಟೇರಿಯನ್ ಆರ್ಗ್ಯುಮೆಂಟ್ ಒಳಗಡೆ ಹಿಯರ್ 25,000 ಆಫ್ ಪ್ಲಾಂಟ್ ಸ್ಪೀಸೀಸ್ ಇಂದ ನಾವು ಪ್ಲಾಂಟ್ ಸ್ಪೀಸೀಸ್ ಅನ್ನ ಏನು ಮಾಡ್ತೀವಿ ಅಂತಂದ್ರೆ ಪೀಪಲ್ಸ್ ದೇ ಆರ್ ಯೂಸಿಂಗ್ ಆಸ್ ಅ ಡ್ರಗ್ಸ್. 25 ಡಿಫ್ರೆಂಟ್ ವೆರೈಟಿ ಆಫ್ ಪ್ಲಾಂಟ್ಸ್ ಅನ್ನ ಏನು ಮಾಡ್ತೀವಿ ನಾವು ಡ್ರಗ್ಸ್ ಅಂತ ಹೇಳಿ, ಡ್ರಗ್ಸ್ ಮೀನ್ಸ್ ಮೆಡಿಸಿನ್ಸ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾ ಜಸ್ಟ್ ಹೇಳಿದೆ, ಅಶ್ವಗಂಧ ಆಗಿರ್ಬೋದು, ಸರ್ಪಗಂಧ ಆಗಿರ್ಬೋದು, ತುಳಸಿ ಆಗಿರ್ಬೋದು, ಈ ರೀತಿ ಡಿಫ್ರೆಂಟ್ ವೆರೈಟಿ ಆಫ್ ಪ್ಲಾಂಟ್ಸ್ ಅನ್ನ ಏನು ಮಾಡ್ತೀವಿ ನಾವು ಮೆಡಿಸಿನ್ಸ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಆ್ಯಂಡ್ ಮೋರ್ ದ್ಯಾನ್ 25% ಆಫ್ ಪ್ಲಾಂಟ್ಸ್ ಇಂದ ನಾವೇನು ಮಾಡ್ತೀವಿ, ಡ್ರಗ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಇಲ್ಲೇ ನಾವು ಲಿಟಲ್ ಬಿಟ್ ನಮ್ಮ ನೀಡಿಗಾಗಿ ಏನು ಮಾಡ್ತೀವಿ, ಸಮ್ ಪ್ಲಾಂಟ್ಸ್ ಅನ್ನ ಕಾನ್ಸರ್ವೇಷನ್ ಮಾಡಬೇಕು. ದಟ್ ಈಸ್ ದ ನ್ಯಾರೋಲಿ ಯುಟಿಲಿಟೇರಿಯನ್ ಆರ್ಗ್ಯುಮೆಂಟ್. Second one, broadly utilitarian arguments. Here biodiversity play a major role in maintenance of or to supply maintaining the supply of goods from the ecosystem and services to or from the ecosystem ಸೊ ಇಲ್ಲಿ ಡಿಫ್ರೆಂಟ್ ಬಯೋಡೈವರ್ಸಿಟಿ ಏನು ಮಾಡ್ತದೆ ಅಂದರೆ ಡಿಫ್ರೆಂಟ್ ಗೂಡ್ಸ್ ಅನ್ನು ಸಪ್ಲೈ ಮಾಡೋದಾಗಿರ್ಬೋದು, ಡಿಫ್ರೆಂಟ್ ಸರ್ವಿಸಸ್, ಒಂದು ಎಕೋಸಿಸ್ಟಮ್ನಿಂದ ಡಿಫ್ರೆಂಟ್ ಗೂಡ್ಸ್ ಆ್ಯಂಡ್ ಡಿಫ್ರೆಂಟ್ ಸರ್ವಿಸಸ್ ಅನ್ನ ಮೇಂಟೈನ್ ಮಾಡೋದ್ರಲ್ಲಿ ಬಯೋಡೈವರ್ಸಿಟಿ ಏನು ಮಾಡ್ತದೆ, ಒಂದು ಮೇಜರ್ ಏನು ಆಕ್ಟಿವಿಟಿಯನ್ನು ಮಾಡ್ತದೆ. The different ecological services provided are as follow. The first one here,
The Amazon forest, it is called as the lungs of the earth, and the Amazon forest, it contribute 25% of the oxygen to the earth, ಇಲ್ಲಿ ಫಸ್ಟ್ ಒನ್ ಡಿಫ್ರೆಂಟ್ ಈಗ ಎಕೋಲಾಜಿಕಲ್ ಸರ್ವಿಸಸ್ ಬ್ರಾಡ್ಲಿ ಲಾರ್ಜ್ ಕ್ವಾಂಟಿಟಿ ಒಳಗಡೆ ನಮಗೆ ಏನೇನು ಬೆನಿಫಿಟ್ಸ್ ಅದಾವು ಅಂತಂದ್ರೆ ಇಲ್ಲಿ ಅಮೆಜಾನ್ ಫಾರೆಸ್ಟ್ ಏನು ಮಾಡ್ತದೆ ಅಂದ್ರೆ 25% ಆಫ್ ಆಕ್ಸಿಜನ್ ಅನ್ನ ಏನು ಮಾಡ್ತೈತಿ ಈ ಅಮೆಜಾನ್ ಫಾರೆಸ್ಟ್ ದಿಂದ ಅರ್ತ್ಗೆ ಟ್ರಾನ್ಸ್ಫರ್ ಆಗ್ತದೆ. ಆ್ಯಂಡ್ ದ ಸೆಕೆಂಡ್ ಒನ್ ecosystem provides the pollinators like bees, bumblebees, birds, bats, which are helps to pollination. ಇಲ್ಲಿ ಡಿಫ್ರೆಂಟ್ ವೆರೈಟಿ ಆಫ್ ಬೀಸ್ ಆಗಿರ್ಬೋದು. ಬೆಂಬಲ್ ಬೀಸ್ ಮೀನ್ಸ್ ಜೇಂಕಾರ ಬೀಸ್ ಅಂತ ಕರಿತೇವೆ. ಹನಿ ಬೀಸ್ ಲೈಕ್ ಇರ್ತದೆ. ಸಮ್ ಬರ್ಡ್ಸ್ ಫಾರ್ ಎಕ್ಸಾಂಪಲ್ ಹಮ್ಮಿಂಗ್ ಬರ್ಡ್ಸ್ ಆಗಿರ್ಬೋದು, ಬ್ಯಾಟ್ಸ್ ಆಗಿರ್ಬೋದು. ಸೊ ಇಲ್ಲೇ ಈ ಆರ್ಗ್ಯಾನಿಸಮ್ಸ್ ಏನು ಮಾಡ್ತಾವ ಅಂದ್ರೆ ಪಾಲಿನೇಷನ್ ಅನ್ನ ಮಾಡ್ಲಿಕ್ಕೆ ಏನು ಮಾಡ್ತಾವ, ಹೆಲ್ಪ್ ಮಾಡ್ತಾವ. aesthetic some other benefits from the ecosystem. So ille some aesthetic pleasures like ನಾವು ಬರ್ಡ್ ವಾಚಿಂಗ್ ಆಗಿರ್ಬೋದು ಅಥವಾ ಈ thick ಫಾರೆಸ್ಟ್ ಒಳಗಡೆ ವಾಕ್ ಮಾಡೋದಾಗಿರ್ಬೋದು ಆರ್ ಸಮ್ ಅದರ್ ಬೆನಿಫಿಟ್ಸ್ ಎಕೋಸಿಸ್ಟಮ್ ಇಂದ ಪ್ರೊವೈಡ್ ಆಗಿರ್ತಾವೆ. ಸೊ ಇಲ್ಲೇ ಆಸ್ಥೆಟಿಕ್ ಪ್ಲೇಜರ್ಸ್ ಒಳಗಡೆ ನಾವು ಏನು ಥಿಕ್ ಫಾರೆಸ್ಟ್ ಅನ್ನ ನೋಡ್ತೀವಿ, ನಾವು ಏನು ಬರ್ಡ್ಸ್ ಅನ್ನ ನೋಡ್ತೀವಿ, ಸೊ ಅವು ನೆಕ್ಸ್ಟ್ ಜನರೇಷನ್ಗೆ ಏನಾಗಬೇಕು, ನೆಕ್ಸ್ಟ್ ಜನರೇಷನ್ಗೆ ಅವು ಕಂಟಿನ್ಯೂ ಆಗಬೇಕು. ಸೊ ನಾವು ಅದರ ಸಲುವಾಗಿ ಏನು ಮಾಡಬೇಕು, ಬಯೋಡೈವರ್ಸಿಟಿನ ಕನ್ಸರ್ವೇಷನ್ ಮಾಡಬೇಕು. ದೀಸ್ ಆರ್ ದ ಮೇನ್ different ecological services they are provide to the biodiversity. Third one, ethical reasons. So here thousands of plants and animals they are present on the earth. Different variety of organisms they are present on the earth. But all the organisms they are having the own value. ಸೊ ಇಲ್ಲಿ ಪ್ರತಿಯೊಂದು ಆರ್ಗ್ಯಾನಿಸಮ್ಸ್ ಏನಾಗಿರ್ತಾವ ಅಂದ್ರೆ ತಂದೆ ಆದಂತ ವ್ಯಾಲ್ಯೂನ ಹೊಂದಿರ್ತಾವ. ಸೊ ಯಾವ ಆರ್ಗ್ಯಾನಿಸಮ್ಸ್ ಯೂಸ್ ಇಲ್ಲ ಅಂತ ಅನ್ನೋದಿಲ್ಲ. ದೇ ಆರ್ ಒಂದ್ ರೀತಿ ಒಳಗಡೆ ಏನಾಗಿರ್ತಾವ ಅಂದ್ರೆ ಬಯೋಡೈವರ್ಸಿಟಿ ಒಳಗಡೆ ಯೂಸ್ಫುಲ್ ಆಗಿರ್ತಾವ. ಸೊ ಆ ರೀತಿ ನಾವು ಯೂಸ್ಫುಲ್ ಇಲ್ಲ ಅಂತ ಹೇಳಿ ಸೊ ಕನ್ಸರ್ವೇಷನ್ ಮಾಡದೇ ಇರಬಾರ್ದು. ಸೊ ಒಂದು ಆರ್ಗ್ಯಾನಿಸಮ್ ಇಲ್ಲದೆ ಇದ್ರೂ ಇನ್ನೊಂದು ಆರ್ಗ್ಯಾನಿಸಮ್ಗೆ ಏನಾಗಿರ್ತೈತಿ ಅದರಿಂದ ಬೆನಿಫಿಟ್ ಆಗಿರ್ತದೆ. ಸೊ ಆ ಸಲುವಾಗಿ ನಾವೇನು ಮಾಡಬೇಕು, ಇಟ್ಸ್ ಅವರ್ ಡ್ಯೂಟಿ ಟು ಕನ್ಸರ್ವ್ all the organisms on the biodiversity. Here some organisms they don't have the economical value. ಅದರ economical value ಇಲ್ಲ ಅಂತಂದ್ರೂ but they are having some intrinsic value. ಅದರಿಂದ ಏನಾಗಿರ್ತದೆ, some intrinsic value ಇರ್ತದೆ. So therefore we must conserve the biodiversity. These are the three main categories of conserving the biodiversity. Conservation of biodiversity. Mainly there are two approaches. These are in situ conservation and ex situ conservation. So ಇಲ್ಲಿ ನಾವು ಬಯೋಡೈವರ್ಸಿಟಿನ ಕನ್ಸರ್ವ್ ಮಾಡಬೇಕು, ಸೇವ್ ಮಾಡಬೇಕಾಗಿತ್ತಂದ್ರೆ ಮೇನ್ಲಿ ಟೂ ಅಪ್ರೋಚಸ್. ಫಸ್ಟ್ ಒನ್ ಇನ್ ಸಿತು ಕನ್ಸರ್ವೇಷನ್ and second one ex situ conservation. In situ conservation means the organism conserved in a
in their natural habitat. ನಾವು ಅದರದೇ ನ್ಯಾಚುರಲ್ ಹ್ಯಾಬಿಟೇಟ್ ಒಳಗಡೆ ಆರ್ಗ್ಯಾನಿಸಮ್ಸ್ ಅನ್ನ ಸೇವ್ ಮಾಡುವಂತ ಒಂದು ಪ್ರಾಸೆಸ್ ಅನ್ನ ಇನ್ ಸಿತು ಕಾನ್ಸರ್ವೇಷನ್ ಅಂತ ಕರಿತೇವೆ. ದೆನ್ ಎಕ್ಸ್ ಸಿತು ಕಾನ್ಸರ್ವೇಷನ್ ಮೀನ್ಸ್ ದ ಆರ್ಗ್ಯಾನಿಸಮ್ ವಿಚ್ ಕ್ಯಾನ್ ಕಾನ್ಸರ್ವ್ ಇನ್ ಅ ಆಫ್ ಸೈಟ್ ಕಾನ್ಸರ್ವೇಷನ್ ಅಂತ ಕರಿತೇವೆ. ಅದರ್ ದ್ಯಾನ್ ದಟ್ ನ್ಯಾಚುರಲ್ ಹ್ಯಾಬಿಟೇಟ್, ಅದರ ನ್ಯಾಚುರಲ್ ಹ್ಯಾಬಿಟೇಟ್ ಅನ್ನ ಬಿಟ್ಟು ಸೊ ಆ ಆರ್ಗ್ಯಾನಿಸಮ್ ಅನ್ನ ಬೇರೆ ಪ್ಲೇಸಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ನಾವು ಆರ್ಗ್ಯಾನಿಸಮ್ಸ್ ಸಮ್ ಪ್ಲಾಂಟ್ಸ್ ಆಗಿರ್ಬೋದು, ಆನಿಮಲ್ಸ್ ಆಗಿರ್ಬೋದು, ಸೊ ಕಾನ್ಸರ್ವ್ ಮಾಡುವಂತ ಮೆಥಡ್ ಅನ್ನ ಎಕ್ಸ್ ಸಿತು ಕಾನ್ಸರ್ವೇಷನ್ ಅಂತ ಕರಿತೀವಿ. ಮೇನ್ಲಿ these are the two approaches. In situ conservation, again there are different approaches. In situ conservation, the first one, biodiversity, hotspots, and second one, protected areas. ಈ ಪ್ರೊಟೆಕ್ಟೆಡ್ ಏರಿಯಾಸ್ ಒಳಗಡೆ ನಾವು ಡಿಫ್ರೆಂಟ್ ಟೈಪ್ಸ್ ಆಗಿ ಮತ್ತೆ ಡಿವೈಡ್ ಮಾಡ್ತೀವಿ. ಬಯೋಡೈವರ್ಸಿಟಿ, ರಿಸರ್ವೈರ್ಸ್, ನ್ಯಾಷನಲ್ ಪಾರ್ಕ್ಸ್, wildlife sanctuaries, and sacred groves. So these are the four main categories in the protected areas. Ex situ conservation alli mainly two types of protection of threatened species. Threatened species means endangered species ಅಂತ ಕರಿತೀವಿ. ಯಾವ ಅಳಿವಿನ ಅಂಚಿನಲ್ಲಿ ಇರ್ತಾವೋ ಸೊ ಅಂತ ಸ್ಪೀಸೀಸ್ ಅನ್ನ ಥ್ರೆಟನ್ಡ್ ಸ್ಪೀಸೀಸ್ ಅಂತ ಕರಿತೀವಿ. ಸೆಕೆಂಡ್ ಒನ್, ಪ್ರೊಟೆಕ್ಷನ್ ಆಫ್ ಗ್ಯಾಮೆಟ್ಸ್. ಈಗ ನಾವು ಜೆನೆಟಿಕ್ ಲೆವೆಲ್ ಒಳಗಡೆ ಏನು ಮಾಡ್ತೀವಿ, ಸಮ್ ಆರ್ಗ್ಯಾನಿಸಮ್ಸ್ ಅನ್ನ ಏನು ಮಾಡ್ತೀವಿ, ಪ್ರೊಟೆಕ್ಷನ್ ಮಾಡ್ತೇವೆ. ಸೊ ಪ್ರೊಟೆಕ್ಷನ್ ಆಫ್ ಥ್ರೆಟನ್ಡ್ ಸ್ಪೀಸೀಸ್ ಅಲ್ಲಿ ಝೂಲಾಜಿಕಲ್ ಪಾರ್ಕ್ಸ್, ದೆನ್ botanical parks or botanical gardens, wildlife safari. These are the threatened species protected in a area. And in genetic levels, tissue culture by the help of micropropagation through we are conserve some organisms, some seed bank and some gene bank. These are the protection of organisms in their off-site area. Mainly these are the two approaches and detail we'll discuss on the next class. Thank you.